ಉಳಿಸಬೇಕು ಮಗ ಸತ್ತಾಗ ಆಳುಗೆ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮಕ್ಕಳಲ್ಲಿ ದುಡಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದಾಗ ದೊಡ್ಡ ಮತ್ತಲ್ಲಿ ಗುಡಿಯಾದ ಬರೋ ಮಗ ಪೃಥ್ವಿರಾಜ್ ಕಂಡವರ ಆಸ್ತಿ ಮೇಲೆ ಕಣ್ಣಾಕಿ ಅವರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಅರಮನೆಯನ್ನು ಕಟ್ಟಿ ಯಾರಿಗೆ ತಿಳಿಯದ ಹಾಗೆ ಮೋಸ ಮಾಡುತ್ತಾರೆ ಅದೆಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಗಂಡುಗಲಿ ಹೊಟ್ಟಿ ಬಂದಿದ್ದಾನೆ. ಈ ಕಲಿಯುಗದಲ್ಲಿ ಮದ ತುಂಬಿದ ಗಜನಂತೆ ಮನೆಗೆ ನುಗ್ಗಿ ಈ ಜಮೀನ್ದಾರನಿಗೆ ವಚನದಿಂದ ಮಾತನಾಡುತ್ತಿರುವೆಯಲ್ಲ. ಈ ಸಾಹುಕಾರ ತೋಡಿದ ಬಾವಿಗೆ ಬಿಜ್ಜನೆಂಬ ಅರಿವಿಲ್ಲದ ಮರುವಿನಂತೆ ಮಾತನಾಡುತ್ತಿರುವೆಯಲ್ಲ. ಸಪ್ತ ಸಾಗರದ ಅಲೆಗಳಿಗೆ ಎದೆ ಒಡ್ಡಿ ಈಜಿದರ ಗಂಡದ ಗಂಡು ಕರ್ಣನಿಗೆ ನಿನ್ನ ಮೋಸದ ಬಾವಿಯ ಭಯ. ಲೇ ಜಯರಾಜ್, ಈ ಕಲಿಯುಗದಲ್ಲಿ ಬದುಕುತ್ತೇನೆಂಬ ಬಂಡಾಟದ ಬಯಕೆಯನ್ನು ಬಿಟ್ಟು ಬಿಡು. ಇಲ್ಲ ಅಂದರೆ ನೀನು ಕಟ್ಟಿದ ಸಾಮ್ರಾಜ್ಯ ಇನ್ನು ಕೆಲವೇ ದಿನಗಳಲ್ಲಿ ನೆಲಸಮ ಮಾಡಿ ಈ ಸಿಡಿದದ್ದ ಸರದಾರ ನಿನ್ನ ಇಚ್ಛೆಯಂತೆ ಸಿಡಿದದ್ದ ಸರ್ದಾರರ ರೊಚ್ಚಿಗೆದ್ದು ಬಂದಾಗ ಈ ಭೂಮಿ ಮೇಲೆ ಯಾರು ಬರುವುದಿಲ್ಲ ಅಂದಾಗ ನೀನು ಯಾವ ಸರ್ದಾರವಲ್ಲೇ ಈ ಕರ್ಮದ ಕಲಿಯುಗದಲ್ಲಿ ಸೇಡಿಗೆದ್ದ ಸಿರಿಸಾರರು ನ್ಯಾಯಕ್ಕಾಗಿ ಈ ಸಮಾಜಕ್ಕಾಗಿ ಸಿಡಿದೆದ್ದ ಸ್ವಾತಂತ್ರ್ಯ ತಂದುಕೊಟ್ಟ ವೀರ ಮರಣವನ್ನಪ್ಪಿದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಜರಾಮರರಾಗಿ ಉಳಿದಿದ್ದಾರೆ ಈ ಜನರ ಮನಸ್ಸಿನಲ್ಲಿ. ನಿಮ್ಮಂತೆ ಮಲ್ಲಪ್ಪ ಶೆಟ್ಟಿಯ ಹಾಗೆ
ಮೀರ್ ಸಾದರ್ಕರ್ ಹುಟ್ಟಿ ನೆಮ್ಮದಿಯಿಂದ ಬಾಳಬೇಕಾದ ಭಾರತಾಂಬೆಯ ಮಕ್ಕಳಲ್ಲಿ ಜಾತಿಯ ವಿಷ ಬೀಜ ಬಿತ್ತಿ ಅನ್ಯಾಯ ಅಧರ್ಮ ಹೆಣ್ಣಿನ ಮೇಲೆ ಅತ್ಯಾಚಾರ ಭಯೋತ್ಪಾದನೆ ತುಂಬಿ ತುಳುಕ್ತಾ ಇದೆ. ನಿಮ್ಮಂತ ಬಂಡರು ಸೇರಿಕೊಂಡು ಅಂದಾಗ ನಿಮ್ಮಂತಹ ರಕ್ತ ಬೀಜಾಸುರರನ್ನು ಒಟ್ಟುಗೂಡಿಸಿ ಸೊಟ್ಟು ಹಾಕಿದಾಗಲೇ ಈ ಭಾರತಾಂಬೆ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಸುಟ್ಟು ಹಾಕುತ್ತೀಯ ಸುಟ್ಟು ಹಾಕುತ್ತೇನೆಂದು ಜಟ್ಟಿ ಕಟ್ಟಿ ಬಂದವರೆಲ್ಲ ಇಟ್ಟ ಹೆಸರಿಲ್ಲದಂತೆ ಚಟ್ಟ ಕಟ್ಟಿ ಸುಡುಗೋಡಿಗೆ ಅಟ್ಟಿದ ಮರಣ ದೇವ ನಾನು ಅಂದಾಗ ನರಮನೆಗೆ ಬಂದು ನನಗೆ ಶಟ್ಟು ಹೊಡೆದು ಮಾತನಾಡುತ್ತಿರುವೆಯಲ್ಲ, ನೀನು ಯಾವ ಊರ ಸರದವ್ರನೆಂದು ಬಗಳನೆ? ತಡ್ಕಾಲೆ ತಮ್ಮ ತಡ್ಕಾಲೆ, ಒಮ್ಮೆಲೆ ಬಿರುಗಾಳಿ ಬೀಸಿದಂಗ್ ಬೀಸಿ ಗುಡುಗು ಸುಟ್ಲು ಹೊಡೆದಂಗ್ ಮಾತಾಡಕೊತ್ತೀಯಲ್ಲಿ. ಈ ಮಾತಾಡೋ ಹೊರತಕ್ಕ ನಾವು ಕುಡಿದು ನಿಸ ಎಲ್ಲ ಇಳಿದು ಹೋಗ್ತಾರೆ ತಮ್ಮ. ಮುಚ್ಚಲೇ ಬಾಯ್ನ. ಲೇ ಜಯರಾಜ್, ಏನಂದೆ? ನಾನು ಯಾರು? ಲೇ, ನೀನು ಅನುಭವಿಸುತ್ತಿರುವ ಸರ್ವ ಆಸ್ತಿಗೂ ಸರದಾರ ನಾನು. ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯ ಜಮೀನಿಗೆ ವಾರಸುದಾರ ನಾನು. ಈ ಭವ್ಯ ಬಂಗಲೆಯ ಮಾಲೀಕ ನಾನು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ಸರ್ವ ಆಸ್ತಿಗೂ ಸರದಾರ ನಾನು. ಸಾಕಾ ಇನ್ನು ಬೇಕಾ? ಕುಡಿದು ಖುಷಿಯಿಂದ ಇರೋ ಟೈಮ್ನ್ಯಾಗ ಸುಟ್ಟೋರು ಕರುಗಳಾದಂಗ ತೋಲ್ರಿ ನಂಬಳವ. ಇಂಥ ಗೊತ್ತು ಗುರಿ ಇಲ್ಲದೆ ಗೋಳಿ ನುಗ್ಗಿದ ಹಾಗೆ ನುಗ್ಗಿ ಸರ್ವ ಆಸ್ತಿಗೂ ನಾನೇ ಸರದವ್ರನೆಂದು ಬೋಯಿ ಮೋಡಿದ ಕ್ಷಣ ಭಯದಿಂದ ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ನನ್ನ ಆಸ್ತಿಯನ್ನು ದಾನಕ್ಕೆ ಇಟ್ಟಿದ್ದೇನೆಂದು ತಿಳಿದಿರುವೆಯಾ? ಇಂಥ ಗೊಟ್ಟು ಬೆದರಿಕೆಗೆ ಹೆಚ್ಚು ಬೀಳುವ ಬಚ್ಚ ನಾನಲ್ಲ. ಲೇ ಹುಚ್ಚ, ನಿನ್ನಂತ ಸರದಾರರು ರೊಚ್ಚಿಗೆದ್ದು ಬಂದಾಗ ಬಾಯಲ್ಲಿರುವ ಹಲ್ಲುಗಳನ್ನು ಕಿತ್ತು ಸ್ವಚ್ಛಂದವಾಗಿ ಆಡುತ್ತಿರುವ ನಿನ್ನನ್ನು ನನ್ನ ಮನಸ್ಸಿನ ಇಚ್ಛೆ ಅಂತ ಕುಣಿಸಬಲ್ಲ ಕರುಣೆ ಇಲ್ಲದ ಕಟಕರು ನಾವು ಅಂದಾಗ ನೀನು ಯಾರಲೇ ನಮ್ಮ ಸಾಹುಕಾರರ ಸರ್ವ ಆಸ್ತಿ ಕೇಳಲಿಕ್ಕೆ? ನಿನಗೆ ಯಾವ ಹಕ್ಕಿದೆ? ಹಕ್ಕು ತೆಗೆದುಕೊಳ್ಳಲಿಕ್ಕೆ ಬಂದ ನಿಮ್ಮ ಪಾಲಿನ ಮೆಕ್ಕಿದ ಹುಲಿ ಇದು. ಲೇ ಪೃಥ್ವಿರಾಜ್, ಸೊಕ್ಕಿನಿಂದ ನೀನು ಯಾರೆಂದು ಕೇಳಿದೆಯಲ್ಲ, ಇವನು ನಿಮ್ಮ ಕಪಟಕಾರ ಸ್ಥಾನದ ಉಪಟಳಿಕೆ ಬಲಿಯಾದ ಈ ಊರಿನ ಶ್ರೀಮಂತ ವಸಂತರಾವ್ ದೇಸಾಯಿ ಮಗ ಕರ್ಣ ದೇಸಾಯಿ. ಅಂದು ಇದೇ ಆಸ್ತಿಗಾಗಿ ನನ್ನ ಹೆತ್ತ ತಂದೆ ತಾಯಿ ಹಾಗೂ ನನ್ನ ತಮ್ಮಂದಿರನ್ನು ಕರುಣೆ ಇಲ್ಲದೆ ಕೊಲೆ ಮಾಡುತ್ತಿರುವಾಗ ಕಣ್ಣಾರೆ ಕಂಡು ತಪ್ಪಿಸಿಕೊಂಡು ಹೋಗಿ ಎಂದು ಗಾಯಗೊಂಡ ಹುಲಿಯಂತೆ ಗರ್ಜಿಸಿ ನನ್ನ ಸರ್ವ ಆಸ್ತಿಯನ್ನು ನಿಮ್ಮಿಂದ ಕಸಿದುಕೊಂಡು ಮತ್ತೆ ಕರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ಗಂಡಸಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ಕುಡಿದು ಖುಷಿಯಿಂದ ಇರೋ ಟೈಮ್ನ್ಯಾಗ ಸುಟ್ಟು ಕುರುಗಳಂಗ ನಂಬಳ ಕರ್ಣ. ದೇಶೋ ಈ ಮಗ ಕರ್ಣ. ನೀನು ಕರ್ಣನೆಂದಾಕ್ಷಣ ಸರ್ವ ಆಸ್ತಿಯನ್ನು ಬಿಟ್ಟು ಕೊಡುವೆನೆಂದುಕೊಂಡಿಯಾ? ಅಷ್ಟಕ್ಕೂ ನಿನ್ನ ತಂದೆ ತಾಯಿ ನನ್ನ
ಹತ್ತಿರ ಸಾಲ ತೆಗೆದುಕೊಂಡಿದ್ದರು. ಆ ಸಾಲವನ್ನು ತೀರಿಸಲಾಗದೆ ಅವಮಾನಕ್ಕೀಡಾಗಿ ಆತ್ಮಹತ್ಯೆ ಮಾಡಿಕೊಂಡರು. ಅಂದಾಗ ಸಾಲ ಕೊಟ್ಟವರು ನಾವು ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದೇವೆ. ತಪ್ಪೇನಿದೆ? ಜಯರಾಜ್, ಪೃಥ್ವಿರಾಜ್, ಹೊಟ್ಟೆಗೆ ಅನ್ನವಿಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮನ್ನು ನೀನು ಕೆಲಸ ಕೊಟ್ಟು ನನ್ನ ತಂದೆ ಒಳ್ಳೆಯವರನ್ನು ಮಾಡಲಿಕ್ಕೆ ಹೋದನಲ್ಲ, ಅಂತಹ ದೇವರಂತ ತಂದೆ ತಾಯಿಗಳನ್ನು ಹಾಗೂ ನನ್ನ ತಮ್ಮಂದಿರನ್ನು ಮಾಡಿದ ಕೊಲೆಗಾರರು ನೀವು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಕದಿಮರು ನೀವು. ನಿಮ್ಮಂತಹ ಮನುಷ್ಯ ದ್ರೋಹಿಗಳು ಇರುವುದರಿಂದ ಈ ಸಮಾಜ ಹದಗೆಟ್ಟು ಹಾಳಾಗಿ ಹೋಗಿರುವುದು. ಸಮಾಜ ಕರ್ಣ, ಈ ಸಮಾಜಕ್ಕಾಗಿ 1000 ಕೋಟಿ ಲಾಭ ಮಾಡಿಕೊಟ್ಟ ಡಿ ಕೆ ರವಿ ಅವರನ್ನು ನೇಣಿಗೆ ಹಾಕಲಿಕ್ಕೆ ಹೆಚ್ಚಿದ್ದು ಈ ಹಲಕಟ್ಟ ಸಮಾಜವಿದು. ಅಷ್ಟೇ ಯಾಕೆ, ಕರ್ತವ್ಯವೇ ನಮ್ಮ ದೇವರು ಎಂದು ಕಾನೂನಿನ ಕೆಲಸ ಮಾಡುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಕಳಕಪ್ಪ ಬಂಡೆಯವರನ್ನು ಎದೆಗೆ ಗುಂಡಿಟ್ಟು ಬಳಿ ತೆಗೆದುಕೊಂಡ ತಾಯ್ಗಂಡರಿರುವ ಸಮಾಜವಿದು. ಅಷ್ಟೇ ಯಾಕೆ, ಸಮಾಜಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಹೋರಾಡಿದ ಅಣ್ಣ ಹಜಾರೆಯನ್ನು ಕೂಲಿ ಗುಂಪು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಂಡಿರುವ ತಾಯ್ಗಂಡರಿರುವ ಸಮಾಜವಿದು. ಅಂಥದ್ರಲ್ಲಿ ಈ ಸಮಾಜದಲ್ಲಿ ಎದ್ದವರ ಬಾಲ ಬಡಿತಾರೆ, ಬಿದ್ದವರನ್ನು ಕಾಲಿನಲ್ಲಿ ತುಳಿತಾರೆ. ಇದೇ ಇದೇ ಈ ಹೊಲಸ ಕಲಿಯುಗದ ಸಮಾಜ. ನ್ಯಾಯಕ್ಕಾಗಿ ಈ ಸಮಾಜಕ್ಕಾಗಿ ಸಿಡಿದೆದ್ದಾಗ ಇವರೆಲ್ಲರನ್ನು ಬಲಿಪಶು ಮಾಡಿದ್ದು ನಿಮ್ಮಂತ ಭ್ರಷ್ಟರೆಂಬುದನ್ನು ಮಾತ್ರ ಮರೆಯಬೇಡಿ. ಅಷ್ಟೇ ಯಾಕಲೇ, ನನ್ನ ತಂದೆ ತಾಯಿಯರನ್ನು ಕೊಂದು ಅವರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮಗೆ ನಾನು ಏನೆಂದು ಕರೆಯಲಿ? ಲಜ್ಜೆಗೆಟ್ಟ ಹೊಲಸು ತಿನ್ನುವ ಹಂದಿಗಳು ಎಂದು ಮೈಯಲ್ಲಿರುವ ಮಾಂಸಖಂಡಗಳು ಗಟ್ಟಿಯಾಗಿವೆ ಎಂದು ದೊಡ್ಡತನದಿಂದ ದೊಡ್ಡ ಮಾತುಗಳನ್ನು ಆಡಿದರೆ ಸಿಟ್ಟಿಗೆದ್ದ ಈ ಸಾಹುಕಾರ ನನ್ನ ಬಂದೂಕಿನಿಂದ ಸೊತ್ತಿಲ್ಲದೆ ಯಮಲೋಕಕ್ಕೆ ಕಳಿಸುವೆ. ಎಚ್ಚರ! ಲೇ ಜಯರಾಜ್, ನಿನ್ನಂತೆ ಬಂದೂಕಿನ ಭಯ ತೋರಿಸಿದ ಬ್ರಿಟಿಷರೆಲ್ಲ ರಾತ್ರಿ ಹೊತ್ತಿನಲ್ಲೆಯೇ ನೆಲೆ ಕಾಣದ ನಾಪತ್ತೆಯಾದ ಕೆಂಪು ಮೋತಿಯವರ ಕತೆಗೆ ಹೇಳಿರಬೇಕು. ಇದು ನಿಮ್ಮಂತಹ ಬಂಡರ ಎದೆ ಗುಂಡಿಗೆ ನಡಿಗಿಸುವ ಗಂಡು ಗುಂಡಿಗೆ ಇರುವ ನಿಮ್ಮಂತವರಿಗೆ ಮೆಂಡ ಹುಲಿ. ಮರೆಯಬೇಡಿ. ಅಣ್ಣ, ಯಾರಣ್ಣ ಇವನು? ಅದು ನಮ್ಮ ಮನೆಗೆ ಬಂದು ನಿನ್ನ ಎದುರಿಗೆ ಮಾತನಾಡ್ತಾ ಇದ್ದಾನಲ್ಲ, ಆದಷ್ಟು ಬೇಗ ಈ ಮನೆಯ ಆಳುಗಳಿಗೆ ಹೇಳಿ ಇವನ ದೇಹವನ್ನ ಇಂಚು ಇಂಚಾಗಿ ಕತ್ತರಿಸಿ ನಾಯಿನರಿಗಳಿಗೆ ಹಂಚಿಬಿಡು. ಆಗ ಯಾರು ಬಂದು ನಮ್ಮ ಮನೆಗೆ ಮಾತನಾಡುವುದಿಲ್ಲ. ಹುಚ್ಚು ಹೆಣ್ಣೆ, ಇಂಚು ಇಂಚಾಗಿ ತುಂಡರಿಸಲಿಕ್ಕೆ ನನ್ನ ನೀನು ಹರಕೆಗೆ ಬಿಟ್ಟ ಕುರಿಮರಿ ಎಂದುಕೊಂಡಿರುವೆಯ? ಬಣ್ಣದ ಹೆಣ್ಣೆ, ನಿಮ್ಮಣ್ಣನಂತಹ ಮೃಗಗಳನ್ನು, ನಿನ್ನಂತಹ ಗುಳ್ಳೆ ನರಿಗಳನ್ನು ಮೆಟ್ಟಿ ನಿಲ್ಲುವ ಹುಲಿ ಇದು. ಅಂದಾಗ ನಿನ್ನಂತಹ ಕತ್ತೆಗೇನು ಗೊತ್ತು? ಕಸ್ತೂರಿಯ ವಾಸನೆ. ಹೋಗೋ ಇವನವನು, ನೀನು ಬಂದೆನವ. ಬಾ, ನಿನಗೆ ಯಾತಕ ಬೇಕವ್ವ ಗಂಡಸ್ರ ವಿಚಾರ? ಉರಿಯೋ ಬೆಂಕ್ಯ ತುಪ್ಪ ಸುರಿದಂಗೆ ಸುರಿದು ಮೊದಲ ನಮಗೂ ನಮ್ಮ ಸಾವುಕಾರಗೂ ತಾಡ್ಕೊಳಕ್ ಆಗವಲ್ದು. ಅಂತದ್ರಾಗ ನೀನು ಮತ್ತಷ್ಟು ಸೀಮೆಣ್ಣೆ ಸುರಿದು
ಒಮ್ಮೆ ನೀ ಸುಟ್ಕೊಂಬಿಡ್ರಿ ಅಂತ ಬಂದೆ. ಸುಮ್ಮನೆ ಬಿಡವ ಯವ್ವ, ಸುಮ್ಮನೆ ಬಿಡ. ಲೇ ಕರ್ಣ, ಸರ್ವ ಆಸ್ತಿಯು ನನ್ನದೇ ಎಂದು ಬಾಯಿ ಬಡಿದುಕೊಳ್ಳುತ್ತಿರುವೆಯಲ್ಲ. ಸರ್ವ ಆಸ್ತಿ ನಿನ್ನದೇ ಎನ್ನುವುದಕ್ಕೆ ಒಂದಾದರೂ ಕಾಗದ ಪತ್ರಗಳಿದೆಯಾ ನಿನ್ನ ಹತ್ತಿರ? ಅದನ್ನು ಬಿಟ್ಟು ಬಾಯಿ ಬಡಿದುಕೊಂಡರೆ ಜನ ಸೇರುವರ ಹೊರತು ಜಾಗ ಸೇರುವುದಿಲ್ಲ. ಏನಂದೆ? ಕಾಗದ ಪತ್ರಗಳು ಬೇಕಾ? ಹಿಂದೆ ನಿಮ್ಮ ಮೋಸದ ಸುಳಿವು ಅರಿತಿ ಸಾಯುವುದಕ್ಕಂತ ಮುಂಚೆ ನನ್ನ ತಂದೆ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ವಿಲ್ ಬರೆದಿಟ್ಟಿದ್ದಾರೆ. ನನ್ನ ತಂದೆಯನ್ನು ಕೊಂದ ಅವಸರದಲ್ಲಿ ಹೆಬ್ಬಟ್ಟಿನ ಸಹಿ ತೆಗೆದುಕೊಂಡು ಖರೀದಿಸಲಿಕ್ಕೆ ಹೋದಾಗ ವಿಲ್ಲಿದ್ದ ಕಾರಣ ಖರೀದಿಯಾಗದ ಎನ್ನುವರಿಗೂ ಆಸ್ತಿ ಈ ಕರ್ಣದೇಸಾಯಿಯ ಹೆಸರಿನಲ್ಲಿದೆ ಎಂಬುದನ್ನು ಗಡಗಡ ನಡುಗುವ ನಿಮ್ಮ ಎದೆ ಗುಂಡಿಗೆಗೆ ಕಿವಿ ಕೊಟ್ಟು ಕೇಳಿ ಹೇಳುತ್ತೆ ಕರ್ಣದೇಸಾಯಿ ಅಂತ. ಲೇಖನ, ನಿಮ್ಮ ತಂದೆ ತಾಯಿಯನ್ನು ಕೊಂದ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲದೆ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡ ಸರದೋರರು ನಾವು. ಅಂದಾಗ ಮದವೇರಿದ ಗಜನಂತೆ ಮನೆಗೆ ನುಗ್ಗಿ ಮೊನಗೆ ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ. ನಿಮ್ಮಂತ ಮದಗಜಗಳನ್ನು ಅಂಕುಶದಿಂದ ಪಳಗಿಸಿ ಅದರ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ರಣಧೀರ ನಾನು. ಸುಮ್ಮನೆ ಮಾತನಾಡದೆ ನಿನ್ನ ತಂದೆ ತಾಯಿ ಬರೆದಿಟ್ಟಿರುವ ವಿಲ್ಲನ್ನು ತೆಗೆದುಕೊಂಡು ಬಾ. ಒಂದೇ ಕೊಡವೆ ನಿನಗೆ ಸರ್ವಾಸ್ತಿಯನ್ನ. ಅಣ್ಣ, ಆದಿಲಿ ಬೀದಿಲಿ ಹೋಗುವ ಭಿಕ್ಷಕರಿಗೆ ಕರೆದು ಆಸ್ತಿಯನ್ನ ದಾನ ಮಾಡೋದಕ್ಕೆ ಈ ಮನೆಯೇನು ಧರ್ಮಛತ್ರವಲ್ಲ. ನೋಡು, ಆಸ್ತಿಗೆ ಸಂಬಂಧಪಟ್ಟ ದಾಖಲಾತಿ ಪತ್ರವನ್ನ ತರೋದಕ್ಕೆ ಹೇಳು. ಸುಮ್ನೆ ಏನೇನೋ ಮಾತನಾಡಿ ನೀನ್ ಯಾಕಣ್ಣ ತಲೆ ಕೆಡಿಸ್ಕೊಳ್ತೀಯ? ತುಂಬಿದ ಹೆಣ್ಣೆ, ಈ ಧರ್ಮ ತುಂಬಿದ ಗಂಡಿನ ಆಸ್ತಿಯನ್ನು ತಿಂದು ಬೆಳೆದಿರುವ ಕೊಬ್ಬಿದ ಕೋಣಗಳು ನೀವು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಕಡೆದು ದುರ್ಗಮ್ಮನ ಜಾತ್ರೆಯ ಮಾಡುವ ಕಾಲ ದೂರವಿಲ್ಲ. ಅಲ್ಲಿಯವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮ ಸಾವಿನ ಸಮಯ ಸಮೀಪಿಸಿತೆಂದು ತಿಳಿದುಕೊಳ್ಳಿ. ಆರುವ ದೀಪ ಕರ್ಣ, ಆರುವ ದೀಪ ನಮ್ಮದಲ್ಲ, ನಿನ್ನದು ಅಂತ ಆಮೇಲೆ ಗೊತ್ತಾಗುತ್ತದೆ. ಮೊದಲು ನಮ್ಮ ಸಾಹುಕಾರರು ಹೇಳಿದ ಹಾಗೆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾ. ಆಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪರ ಮಗನೇ ಎಂದು. ನನ್ನ ತಂದೆಯ ಆಸ್ತಿನೇ ನಿಜವಾಗಿತ್ತು. ಈ ಕಲಿಯುಗದಲ್ಲಿ ಧರ್ಮ ಅನ್ನೋದೇ ಇದ್ದಿದ್ದರೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಆ ಪತ್ರ ಎಲ್ಲೇ ಇದ್ದರೂ ಸಿಕ್ಕೇ ಸಿಗುತ್ತದೆ. ಈ ಕರ್ಣ ಕೊಟ್ಟ ಮಾತು ಹೆಜ್ಜೆ ತೊಟ್ಟ ಬಾಣ ಯಾವತ್ತೂ ತಪ್ಪೋಲ. ಕಲಿಯುಗದ ಕರ್ಣ, ಕಲಿಯುಗದ ಕರ್ಣ. ಸಾವುಕಾರ, ಈ ನನ್ನ ಮಗ ಸುಂಟರು ಗಾಳಿ ಬಂದಂಗೆ ಬಂದು ಗುಡುಗು ಬೀಸಿ ಎಲ್ಲ ಅಲ್ಲಿ ಕಲ್ಲೆಲ್ಲ ಮಾಡಿಟ್ಟು ಹೋಗ್ಬಿಟ್ಟಲ್ರಿ. ಹೋಗ್ರಿ, ಅದು ಅಲ್ದ ಈ ಹೋಗೋ ಸ್ಪೀಡ್ ನೋಡಿಲ್ಲ, ಆ ಪತ್ರ ತಂದ್ರು ತರ್ಬೋದು ಅಂತ ಗೊತ್ತಾಗತ್ರಿ ಸಾವುಕಾರ. ಅಣ್ಣ, ಈ ಸರ್ವ ಆಸ್ತಿಯನ್ನ ಅವನಿಗೆ ಬಿಟ್ಟು ಕೊಡೋದಕ್ಕಿಂತ ಮುಂಚೆ
ಆದಷ್ಟು ಬೇಗ ಆ ಕರ್ಣನನ್ನ ಆ ಶಿವನ ಪಾದಕ್ಕೆ ಸೇರ್ಸಿದ್ರೆ ನಿನಗೆ ತುಂಬಾ ಒಳ್ಳೆಯದಣ್ಣ. ನಾನಿನ್ನು ಬರ್ತೇನೆ. ಬಿಟ್ಟು ಕೊಡುವುದೇ ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಆ ಪತ್ರ ಸಿಗುವುದು, ಆ ಕರ್ಣನ ಹೆಣ ಬೀಳುವುದು ಎರಡೂ ಒಂದೇ. ಅದು ಅವರಪ್ಪ ಸತ್ತು ಮರುಕ್ಷಣದಲ್ಲಿಯೇ ಅವರ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ. ಅಂದಾಗ ಆ ಕರ್ಣ ತರುವುದಲ್ಲಿ ಬರುವುದಲ್ಲೇ ಸಾವುಕಾರ ಸುಟ್ಟು ಹೋಗೈತಿ ಅಂತ ಸುಮ್ ಕುಂದ್ರಾಕ ಆಗಂಗಿಲ್ರಿ ನಾವು. ಆ ನನ್ನ ಮಗ ಕರುಣ ದೊಡ್ಡ ಅಜ್ಜಿ ಹಾಕಿ ಮ್ಯಾಲ ತೊಟ್ಟಿ ಭೂಮ್ ತಾಯಿ ಮ್ಯಾಲ ಆಣಿ ಮಾಡಿ ಹೋಗ್ಯಾನ್ರಿ. ಅದಕ್ಕ ನಾವ್ ಈಗಿಂದೀಗಲೇ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಒಳಗಿಂದೊಳಗ ರೊಕ್ಕ ಕೊಟ್ಟು ಆಸ್ತಿ ಎಲ್ಲ ನಮ್ಮ ಸರಿ ಮಾಡಿಸ್ಕೊಂಡ್ ರಾತ್ರಿ ಹೋಗೋಣ ನೋಡ್ರಿ ಸೌಕರ. ಕುಲಕರ್ಣಿ, ನಿನ್ನ ಮಾತಿನಲ್ಲಿ ಸತ್ಯವಿದೆ. ಏಕೆಂದರೆ ಗಾಯಗೊಂಡ ಸರ್ಪ ಕಚ್ಚುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದಾರಿ. ಪೃಥ್ವಿರಾಜ್, ಕುಲಕರ್ಣಿ, ಈಗಿಂದೀಗಲೇ ಹೋಗಿ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ಸರಿ ಮಾಡಿಕೊಳ್ಳೋಣ. ನೋಡ್ರಿ ಸೌಕರ ಹೋಗಣ್ರಿ.